ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 2/1/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 19/7/1968. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ತಂದೆಯದು ಶ್ರೀಮತವಾಗಿದೆ, ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಮತ. ಶ್ರೀಮತದ ಅರ್ಥ ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಒಬ್ಬ ಶಿವಬಾಬಾ ಮಾತ್ರ ಶ್ರೇಷ್ಠರನ್ನಾಗಿ ಮಾಡುವವರಾಗಿದ್ದಾರೆ. ಆದ್ದರಿಂದ ಅವರಿಗೆ ಮಾತ್ರ ಶ್ರೀ ಶ್ರೀ ಎಂಬ ಬಿರುದು ಇದೆ. ಆದರೆ ಅವರು ಸನ್ಯಾಸಿಗಳು ತಮಗೆ ತಾವೇ ಶ್ರೀ ಶ್ರೀ ಎಂದು ಕರೆದುಕೊಳ್ಳುತ್ತಾರೆ. ಓಂ ನಮಃ ಶಿವಾಯ್. ತಂದೆಯೇ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ವಾಸ್ತವದಲ್ಲಿ ಇಬ್ಬರು ತಂದೆಯರಿದ್ದಾರೆ. ಒಬ್ಬರು ಹದ್ದಿನ ತಂದೆ, ಇನ್ನೊಬ್ಬರು ಬೇಹದ್ದಿನ ತಂದೆ. ಇವರೂ ಸಹ ತಂದೆ, ಅವರೂ ಸಹ ತಂದೆ. ಬೇಹದ್ದಿನ ತಂದೆಯೇ ಬಂದು ಓದಿಸುತ್ತಾರೆ. ನಾವು ಹೊಸ ಪ್ರಪಂಚ ಸತ್ಯಯುಗಕ್ಕಾಗಿ ಓದುತ್ತಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಇಂತಹ ಶಿಕ್ಷಣ ಬೇರೆಲ್ಲಿಯೂ ಸಿಗಲು ಸಾಧ್ಯವಿಲ್ಲ. ನೀವು ಮಕ್ಕಳು ಸತ್ಸಂಗಗಳನ್ನು ಬಹಳಷ್ಟು ಮಾಡಿದ್ದೀರಿ. ನೀವು ಭಕ್ತರಾಗಿದ್ದೀರಲ್ಲವೇ? ಅವಶ್ಯವಾಗಿ ಗುರುಗಳನ್ನು ಮಾಡಿಕೊಂಡಿದ್ದೀರಿ, ಶಾಸ್ತ್ರಗಳ ಅಧ್ಯಯನ ಮಾಡಿದ್ದೀರಿ. ಆದರೆ ಈಗ ತಂದೆ ಬಂದು ಎಚ್ಚರಿಸಿದ್ದಾರೆ. ಈಗ ಹಳೆಯ ಪ್ರಪಂಚ ಬದಲಾಗಬೇಕಿದೆ ಎಂದು ತಂದೆ ಹೇಳುತ್ತಾರೆ. ನಾನೀಗ ನಿಮಗೆ ಹೊಸ ಪ್ರಪಂಚಕ್ಕಾಗಿ ಓದಿಸುತ್ತಿದ್ದೇನೆ. ನಾನು ನಿಮ್ಮ ಶಿಕ್ಷಕ ಕೂಡ ಆಗಿದ್ದೇನೆ. ಯಾವುದೇ ಗುರು, ಟೀಚರ್ ಈ ರೀತಿ ಹೇಳುವುದಿಲ್ಲ. ಶಾಲೆಯಲ್ಲಿ ಟೀಚರ್ ಓದಿಸುತ್ತಾರೆ, ಅದರಿಂದ ನಾವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ಆದರೆ ಆ ಶಿಕ್ಷಣ ಈ ಜಗತ್ತಿಗಾಗಿದೆ. ನಾವೀಗ ಓದುತ್ತಿರುವುದು ಇಲ್ಲಿಗಾಗಿ ಅಲ್ಲ ಎಂದು ನಿಮಗೆ ಗೊತ್ತಿದೆ. ಈ ನಮ್ಮ ಶಿಕ್ಷಣ ಭವಿಷ್ಯಕ್ಕಾಗಿ ಇದೆ. ಯಾವುದೇ ವಿದ್ಯಾರ್ಥಿ ಇಲ್ಲಿ ಈ ಹಳೆಯ ಪ್ರಪಂಚಕ್ಕಾಗಿ ಓದುತ್ತಾರೆ. ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಹೊಸ ಪ್ರಪಂಚಕ್ಕೆ ಬಂಗಾರದ ಯುಗ ಎಂದು ಹೇಳಲಾಗುತ್ತದೆ. ಈ ಶಿಕ್ಷಣ ಇರುವುದೇ ಭವಿಷ್ಯಕ್ಕಾಗಿ ಎಂದು ನಿಮಗೆ ಗೊತ್ತಿದೆಯಲ್ಲವೇ? ಈ ಸಮಯದಲ್ಲಿ ಅಸುರಿ ಗುಣಗಳನ್ನು ಪರಿವರ್ತನೆ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಿದೆ. ಇಲ್ಲಿ ನಾವು ಪರಿವರ್ತನೆಯಾಗಲು ಬರುತ್ತೇವೆ. ನಡತೆಯ ಮಹಿಮೆ ಮಾಡಲಾಗುತ್ತದೆಯಲ್ಲವೇ? ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ, ನೀವು ಹೀಗೆ ಹೀಗೆ ಇದ್ದೀರಿ ಎಂದು. ಅಂದರೆ ನೀವು ಸರ್ವಗುಣ ಸಂಪನ್ನರು, ಅಹಿಂಸಾ ಪರಮೋಧರ್ಮಿಗಳು ಆಗಿದ್ದೀರಿ. ನಾವು ಪಾಪಿಗಳು, ನೀಚರಾಗಿದ್ದೇವೆ ಎಂದು. ಭವಿಷ್ಯಕ್ಕಾಗಿ ನಿಮಗೀಗ ಗುರಿ ಉದ್ದೇಶ ಸಿಕ್ಕಿದೆ. ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಆ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಾರೆ. ಅಲ್ಲಿ ವಿಕಾರದ ಮಾತೇ ಇರುವುದಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ರಾವಣನ ಮೇಲೆ ವಿಜಯ ಸಾಧಿಸುತ್ತೇವೆ ಎಂದು. ರಾವಣನ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳೇ ಇರುವುದು. ಯಥಾ ರಾಜ, ರಾಣಿ ಹಾಗೂ ಪ್ರಜೆಗಳು ಎಲ್ಲರೂ ವಿಕಾರಿಗಳೇ ಆಗಿದ್ದಾರೆ. ಈಗ ಪಂಚಾಯತಿ ರಾಜ್ಯವಿದೆ. ಇವರಿಗಿಂತ ಮೊದಲು ರಾಜ ರಾಣಿಯರ ರಾಜ್ಯವಿತ್ತು. ಆದರೆ ಅವರೂ ಸಹ ಪತಿತರಾಗಿದ್ದರು. ಯಾರು ಪತಿತ ರಾಜರಿದ್ದಾರೋ ಅವರ ಬಳಿಯೂ ಮಂದಿರಗಳಿರುತ್ತವೆ. ನಿರ್ವಿಕಾರಿ ದೇವತೆಗಳ ಪೂಜೆ ಮಾಡುತ್ತಾರೆ. ದೇವಿ ದೇವತೆಗಳು ಭೂತಕಾಲದಲ್ಲಿ ಅಂದರೆ ಫಾಸ್ಟ್ನಲ್ಲಿ ಮೊದಲು ಇದ್ದು ಹೋಗಿದ್ದಾರೆ ಎಂದು ಗೊತ್ತಿದೆ. ಈಗಂತೂ ನಿರ್ವಿಕಾರಿ ರಾಜ್ಯವಿಲ್ಲ. ಆ ಆತ್ಮಗಳೇ ಇಲ್ಲಿದ್ದಾರೆ. ಆದರೆ ಶರೀರ, ನಾಮ, ರೂಪಗಳು ಬೇರೆ ಬೇರೆಯಾಗಿ ತೆಗೆದುಕೊಳ್ಳುತ್ತಾ ಬಂದಿದ್ದಾರೆ. ತಂದೆ ಆತ್ಮಗಳಿಗೆ ನೆನಪು ಮಾಡಿಸುತ್ತಾರೆ, ನೀವು ಇದೇ ದೇವಿ ದೇವತಾ ಶರೀರವುಳ್ಳವರಾಗಿದ್ದೀರಿ. ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿದ್ದವು. ಈಗ ಮತ್ತೆ ತಂದೆ ಬಂದು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ಅಂದರೆ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುತ್ತಾರೆ. ಆದ್ದರಿಂದಲೇ ನೀವು ಬರುತ್ತೀರಿ. ಕಾಮ ಮಹಾಶತ್ರುವಾಗಿದೆ ಎಂದು ತಂದೆ ಮೊಟ್ಟ ಮೊದಲು ಆದೇಶವನ್ನು ಹೊರಡಿಸುತ್ತಾರೆ. ಇದು ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತಾ ಬಂದಿದೆ.
ನೀವೀಗ ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡೇ ಪಾವನರಾಗಬೇಕಿದೆ. ದೇವಿ ದೇವತೆಗಳು ಪರಸ್ಪರ ಪ್ರೀತಿ ಮಾಡುತ್ತಿರಲಿಲ್ಲ, ಅಪ್ಪಿಕೊಳ್ಳುತ್ತಿರಲಿಲ್ಲ ಎಂದೇನಲ್ಲ. ದೇವಿ ದೇವತೆಗಳಿಗೆ ಪರಸ್ಪರ ಪ್ರೀತಿಯೂ ಇರುತ್ತದೆ. ಒಬ್ಬರು ಇನ್ನೊಬ್ಬರನ್ನು ಆಲಿಂಗನವೂ ಮಾಡಿಕೊಳ್ಳುತ್ತಾರೆ. ಆದರೆ ಅಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ. ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡು ಕಮಲ ಪುಷ್ಪ ಸಮಾನರಾಗಿರಿ ಎಂದು ತಂದೆಯೂ ಹೇಳುತ್ತಾರೆ. ತಮ್ಮ ಭವಿಷ್ಯವನ್ನು ಆ ರೀತಿ ಮಾಡಿಕೊಳ್ಳಬೇಕಿದೆ. ಹೇಗೆ ನೀವು ಪವಿತ್ರ ವೃಕ್ಷವಾಗಿದ್ದೀರಿ ಅಂತಹವರಾಗಬೇಕಿದೆ. ಪ್ರತಿಯೊಂದು ಆತ್ಮನು ತನ್ನ ನಾಮರೂಪವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತಾನೆ. ಈಗ ನಿಮ್ಮದು ಈ ಅಂತಿಮ ಪಾತ್ರವಾಗಿದೆ. ಪವಿತ್ರತೆಗಾಗಿಯೂ ಬಹಳ ಗೊಂದಲಕ್ಕೊಳಗಾಗುತ್ತಾರೆ. ಏನು ಮಾಡುವುದು? ಕಂಪ್ಯಾನಿಯನ್ ಆಗಿ ಹೇಗೆ ಇರುವುದು? ಕಂಪ್ಯಾನಿಯನ್ ಜೊತೆಗಾರ ಆಗಿ ಇರುವುದರ ಅರ್ಥವೇನು? ವಿದೇಶಗಳಲ್ಲಿ ಯಾವಾಗ ಮುದುಕರಾಗುತ್ತಾರೋ ಆಗ ಕಂಪ್ಯಾನಿಯನ್ ಜೊತೆಗಾರರನ್ನಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಮದುವೆಯಾಗುತ್ತಾರೆ. ಅವರ ಆರೈಕೆ ಮಾಡುವುದಕ್ಕಾಗಿ. ಬ್ರಹ್ಮಚಾರಿಯಾಗಿರಲು ಇಷ್ಟಪಡುವವರು ಅನೇಕರಿದ್ದಾರೆ. ಸನ್ಯಾಸಿಗಳು, ಉದಾಸಿಗಳು ಮುಂತಾದವರ ಮಾತೇ ಬೇರೆ. ಮದುವೆಯಾಗಲು ಇಷ್ಟಪಡದವರು ಗೃಹಸ್ಥದಲ್ಲಿರುವವರು ಬಹಳಷ್ಟು ಜನರಿದ್ದಾರೆ. ಇದೊಂದು ತೊಂದರೆ ಎಂದು ಭಾವಿಸುತ್ತಾರೆ. ಮದುವೆಯಾಗುವುದು, ನಂತರ ಮಕ್ಕಳು ಇತ್ಯಾದಿಗಳ ಪಾಲನೆ ಮಾಡುವುದು. ಈ ಜಂಜಾಟದಲ್ಲಿ ಯಾರು ಬೀಳುತ್ತಾರೆ? ತಾವೇ ಸಿಕ್ಕಿ ಹಾಕಿಕೊಳ್ಳುವಂತಹ ಬಲೆಯನ್ನು ನೇಯುವುದೇಕೆ? ಆ ಬಲೆಯನ್ನು ಹರಡುವುದೇಕೆ? ಅಂತಹವರು ಇಲ್ಲಿಗೂ ಬಹಳಷ್ಟು ಜನ ಬರುತ್ತಾರೆ. 40 ವರ್ಷವಾಯಿತು ಬ್ರಹ್ಮಚಾರಿಯಾಗಿದ್ದಾರೆ. ಇದರ ನಂತರ ಮದುವೆಯಾಗುತ್ತಾರೆಯೇ? ಅಂದರೆ 40 ವರ್ಷದ ನಂತರ ಮದುವೆಯಾಗುತ್ತಾರೆಯೇ? ಅವರು ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ. ಆಗ ತಂದೆ ಅಂಥವರನ್ನು ನೋಡಿ ಖುಷಿಪಡುತ್ತಾರೆ. ಇವರು ಬಂಧನರಹಿತರಾಗಿದ್ದಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಬಾಕಿ ಶರೀರದ ಬಂಧನ ಉಳಿದಿದೆ. ಇದರಲ್ಲಿ ದೇಹ ಸಹಿತ ಎಲ್ಲವನ್ನು ಮರೆಯಬೇಕಿದೆ. ಕೇವಲ ಒಬ್ಬ ತಂದೆಯನ್ನು ಮಾತ್ರ ನೆನಪು ಮಾಡಬೇಕು. ಬೇರೆ ಯಾವುದೇ ದೇಹದಾರಿಯನ್ನಲ್ಲ. ಕ್ರಿಸ್ತ, ಬುದ್ಧ ಮುಂತಾದವರೆಲ್ಲರೂ ದೇಹದಾರಿಗಳೇ ಆಗಿದ್ದರು. ಅವಶ್ಯವಾಗಿ ಪುನರ್ಜನ್ಮದಲ್ಲಿ ಬರುತ್ತಾರೆ. ನಿಖರವಾಗಿ ಶಿವನು ದೇಹದಾರಿಯಲ್ಲ. ಅಂದರೆ ಪರಮಾತ್ಮ ದೇಹದಾರಿಯಲ್ಲ. ಅವರ ಹೆಸರು ಶಿವ ಆಗಿದೆ. ಶಿವನ ಮಂದಿರವೂ ಇದೆ. ನೀವು ಆತ್ಮಕ್ಕೆ ಆತ್ಮ ಎಂದೇ ಹೇಳಲಾಗುತ್ತದೆ. ನಂತರ ಶರೀರಕ್ಕೆ ಹೆಸರಿಡಲಾಗುತ್ತದೆ. ಆತ್ಮನಿಗೆ ಹೆಸರಿಡುವುದಿಲ್ಲ, ಜೀವಾತ್ಮನಿಗೆ ಹೆಸರಿಡಲಾಗುತ್ತದೆ. ಆತ್ಮಕ್ಕೆ ಆತ್ಮ ಎಂದೇ ಹೇಳುತ್ತಾರೆ. ಆತ್ಮವು ಆತ್ಮನೇ ಆಗಿದೆ. ಅದಕ್ಕೆ 84 ಜನ್ಮಗಳ ಪಾತ್ರ ಸಿಕ್ಕಿದೆ. ಇದನ್ನೂ ಸಹ ತಿಳಿಸಲಾಗಿದೆ. ಇದು ಅವಿನಾಶಿ ಡ್ರಾಮಾ ಆಗಿದೆ. ಇದರಲ್ಲಿ ಏನೂ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಆತ್ಮ 84 ಜನ್ಮಗಳನ್ನು ಪೂರೈಸಿ ಫಸ್ಟ್ ನಂಬರ್ ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಮೊಟ್ಟ ಮೊದಲು ನಮ್ಮ ಧರ್ಮ ಕರ್ಮ ಶ್ರೇಷ್ಠವಾಗಿತ್ತು. ಅದು ಈಗ ಭ್ರಷ್ಟವಾಗಿದೆ ಎಂದು ನಿಮಗೆ ಗೊತ್ತಿದೆ. ದೇವಿ ದೇವತಾ ಧರ್ಮವೇ ನಾಶವಾಗಿದೆ ಎಂದೇನಲ್ಲ. ದೇವತೆಗಳು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು ಆಗಿದ್ದರು ಎಂದು ಗಾಯನ ಮಾಡುತ್ತಾರೆ. ಈ ಮಹಿಮೆಯನ್ನು ದೇವಿ ದೇವತೆಗಳಿಗಾಗಿಯೇ ಗಾಯನ ಮಾಡಲಾಗುತ್ತದೆ. ಲಕ್ಷ್ಮೀನಾರಾಯಣರಿಬ್ಬರು ಪವಿತ್ರರಾಗಿದ್ದರು. ಪವಿತ್ರ ಪ್ರವೃತ್ತಿ ಮಾರ್ಗವೇ ಇತ್ತು. ಈಗ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿದೆ. 84 ಜನ್ಮಗಳಲ್ಲಿ ಬೇರೆ ಬೇರೆ ಹೆಸರು, ರೂಪ, ದೇಶ, ಕಾಲ ಬದಲಾಗುತ್ತದೆ. 84 ಜನ್ಮಗಳ ಚಕ್ರ ಅವಶ್ಯವಾಗಿ ಇದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಮಧುರಾತಿ ಮಧುರ ಮಕ್ಕಳೇ, ನೀವು ನಿಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಇದು ಒಬ್ಬರ ಮಾತಲ್ಲ. ನಾನು ನಿಮ್ಮ ಜನ್ಮಗಳ ಕಥೆಯನ್ನು ನಿಮಗೆ ಹೇಳುತ್ತೇನೆ. ಆಗ ಅವಶ್ಯವಾಗಿ ಮೊದಲ ಜನ್ಮದಿಂದಲೇ ತೆಗೆದುಕೊಂಡು ತಿಳಿಸಬೇಕಾಗುತ್ತದೆ.
ನೀವು ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಪಾಲಿಸುವವರಾಗಿದ್ದೀರಿ. ನಂತರ ಪುನರ್ಜನ್ಮ ಪಡೆಯುತ್ತಾ ವಿಕಾರಿಗಳಾಗಿದ್ದೀರಿ. ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ತಲೆಬಾಗಿಸುತ್ತೀರಿ. ಕ್ರೈಸ್ತರಿಗೆ, ಬೌದ್ಧರು ಬುದ್ಧನಿಗೆ ತಲೆಬಾಗುತ್ತಾರೆ. ನಾನಕರು ನಾನಕನ ದರ್ಬಾರ್ಗೆ ಹೋಗುತ್ತಾರೆ. ಅದರಿಂದ ಇವರು ಯಾವ ಧರ್ಮದವರು ಎಂದು ಗೊತ್ತಾಗುತ್ತದೆ. ನಿಮಗಂತೂ ಇವರು ಹಿಂದೂ ಎಂದು ಹೇಳುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲಿ ಹೋಯಿತು? ಇದು ಯಾರಿಗೂ ಗೊತ್ತಿಲ್ಲ. ಪ್ರಾಯಃ ಲೋಪವಾಗಿದೆ. ಚಿತ್ರವಿದೆ. ಭಕ್ತಿ ಮಾರ್ಗಕ್ಕಾಗಿ ಭಾರತದಲ್ಲಿ ಅನೇಕ ಚಿತ್ರಗಳನ್ನು ಮಾಡಲಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಮಾಡುತ್ತಿರುತ್ತಾರೆ. ಮನುಷ್ಯರದ್ದು ಸಹ ಅನೇಕ ಮತಗಳಿವೆ. ಶಿವನಿಗೂ ಸಹ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಮೂಲ ಒಂದೇ ಹೆಸರು ಶಿವ ಎಂದಾಗಿದೆ. ಅವರು ಪುನರ್ಜನ್ಮವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಹೆಸರು ಬದಲಾಗುತ್ತಾ ಹೋಗುತ್ತದೆ ಎಂದೇನಿಲ್ಲ. ಮನುಷ್ಯರ ಅನೇಕ ಮತಗಳಿವೆ. ಅದಕ್ಕೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಶ್ರೀನಾಥ ದ್ವಾರಕ್ಕೆ ಹೋಗಿರಿ. ಅಲ್ಲಿ ಕುಳಿತುಕೊಳ್ಳುವವರು ಅದೇ ಲಕ್ಷ್ಮೀನಾರಾಯಣರು. ಅಂದರೆ ಶ್ರೀನಾಥನ ಮಂದಿರದಲ್ಲಿ ಇರುವ ಮೂರ್ತಿಗಳು ಅದೇ ಲಕ್ಷ್ಮೀನಾರಾಯಣರದ್ದು. ನಂತರ ಬೇರೆ ಕಡೆ ಹೋದರೆ ಅಲ್ಲಿಯೂ ಕೂಡ ಅದೇ ಲಕ್ಷ್ಮೀನಾರಾಯಣರ ಮಂದಿರ ಎಂದು ಹೇಳುತ್ತಾರೆ. ಜಗನ್ನಾಥನ ಮಂದಿರಕ್ಕೆ ಹೋದರೆ ಅಲ್ಲಿಯೂ ಅದೇ ಮೂರ್ತಿ ಇದೆ. ಅದೇ ಹೆಸರು ಬೇರೆ ಬೇರೆ ಇಡುತ್ತಾರೆ. ಇದು ಭಕ್ತಿ ಮಾರ್ಗವಾಗಿದೆ. ಈಗ ನೀವು ಭಕ್ತಿ ಮಾರ್ಗದಲ್ಲಿ ಇಲ್ಲ. ನೀವು ಸೂರ್ಯವಂಶಿಗಳಾಗಿದ್ದಾಗ ಪೂಜೆ ಮುಂತಾದವುಗಳನ್ನು ಮಾಡುತ್ತಿರಲಿಲ್ಲ. ನೀವು ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡುತ್ತಿದ್ದವರು. ನಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿತ್ತಲ್ಲ, ಅದರಲ್ಲಿ ನಾವು ಬಹಳ ಸುಖಿಗಳಾಗಿದ್ದೆವು ಎಂದು ನಿಮಗೆ ಅರ್ಥವಾಗುತ್ತಿದೆ. ನಮ್ಮ ರಾಜ್ಯವಿತ್ತು. ಶ್ರೀಮತದಂತೆ ಶ್ರೇಷ್ಠ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದೆವು. ಅದಕ್ಕೆ ಸುಖಧಾಮ ಎಂದೇ ಕರೆಯಲಾಗುತ್ತದೆ. ನಮಗೆ ತಂದೆ ಓದಿಸುತ್ತಿದ್ದಾರೆ ಎಂದು ಬೇರೆ ಯಾರೂ ಹೀಗೆ ಹೇಳುವುದಿಲ್ಲ. ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಿಜವಾಗಿಯೂ ದೇವಿ ದೇವತೆಗಳ ರಾಜ್ಯವಿತ್ತಲ್ಲವೇ? ಅದರ ಚಿಹ್ನೆ ಕೂಡ ಇದೆ. ಕೇವಲ ಅವರದ್ದೇ ರಾಜ್ಯವಿತ್ತು. ಅಲ್ಲಿ ಕೋಟೆ ಮುಂತಾದವುಗಳು ಇರುವುದಿಲ್ಲ. ಇಲ್ಲಿ ಸುರಕ್ಷತೆಗಾಗಿ ಕೋಟೆ ಮುಂತಾದವುಗಳನ್ನು ಕಟ್ಟುತ್ತಾರೆ. ಇವರ ರಾಜ್ಯದಲ್ಲಿ ಕೋಟೆಗಳೂ ಇರಲಿಲ್ಲ. ಬೇರೆ ಯಾರೂ ದಾಳಿ ಮಾಡುವವರು ಇರುತ್ತಿರಲಿಲ್ಲ. ಆದ್ದರಿಂದ ಕೋಟೆ ಕಟ್ಟುವ ಅಗತ್ಯವೇ ಇರಲಿಲ್ಲ. ನಾವೀಗ ಆ ಒಂದೇ ಧರ್ಮಕ್ಕೆ ವರ್ಗಾವಣೆಯಾಗುತ್ತಿದ್ದೇವೆ ಎಂದು ನಿಮಗೀಗ ಅರ್ಥವಾಗುತ್ತಿದೆ. 84 ಜನ್ಮಗಳ ನಂತರ ಮತ್ತೆ ಮೊದಲ ನಂಬರ್ನಲ್ಲಿ ದೇವಿ ದೇವತಾ ಜನ್ಮಕ್ಕೆ ಹೋಗುತ್ತೇವೆ. ಇದಕ್ಕಾಗಿಯೇ ನೀವು ಓದುತ್ತಿದ್ದೀರಿ. ನೀವು ಓದುತ್ತಿರುವುದೇ ರಾಜಧಾನಿಗಾಗಿ. ಭವಿಷ್ಯದಲ್ಲಿ ರಾಜಾದಿರಾಜರಾಗುತ್ತೀರಿ. ಭಗವಾನುವಾಚವಿದೆ, ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ. ಈಗ ರಾಜಾರಾಣಿ ಯಾರೂ ಇಲ್ಲ. ಪ್ರಜೆಗಳ ರಾಜ್ಯವಿದೆ. ಘೋರ ಕತ್ತಲೆ ಆವರಿಸಿದೆ. ಎಷ್ಟೊಂದು ಜಗಳ ಕಾದಾಟಗಳು ನಡೆಯುತ್ತಿರುತ್ತವೆ. ಇದು ಕಲಿಯುಗ, ಕಬ್ಬಿಣದ ಯುಗ ಎಂದು ಎಲ್ಲರಿಗೂ ಗೊತ್ತಿದೆ. ಬಂಗಾರ ಯುಗದ ಪ್ರಪಂಚ ಮುಗಿದು ಹೋಗಿದೆ. ಬೆಳ್ಳಿ ಯುಗದ ಪ್ರಪಂಚ ಮುಗಿದು ಹೋಗಿದೆ. ನಾವು ಕಬ್ಬಿಣ ಯುಗದವರು ಆಗಿದ್ದೆವು ಎಂದು ನೀವು ಹೇಳುತ್ತೀರಿ. ಈಗ ಮತ್ತೆ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ಈಗ ಕಬ್ಬಿಣ ಯುಗದಲ್ಲೂ ಇಲ್ಲ, ಬಂಗಾರ ಯುಗದಲ್ಲೂ ಇಲ್ಲ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿಂತಿದ್ದೀರಿ. ತಂದೆ ನಿಮ್ಮನ್ನು ಫಸ್ಟ್ ನಂಬರ್ಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಎಲ್ಲರ ಕಲ್ಯಾಣ ಮಾಡುತ್ತಾರೆ. ನಮ್ಮದು ಕಲ್ಯಾಣವಾಗುತ್ತದೆ ಎಂದು ನಿಮಗೆ ಗೊತ್ತಿದೆ. ಮೊಟ್ಟ ಮೊದಲು ನಾವು ಅವಶ್ಯವಾಗಿ ಸತ್ಯಯುಗಕ್ಕೆ ಹೋಗುತ್ತೇವೆ. ಬಾಕಿ ಯಾವ ಧರ್ಮದವರಿದ್ದಾರೋ ಅವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಬೌದ್ಧರು, ಕ್ರಿಶ್ಚಿಯನ್ನರು ಮುಂತಾದವರು ಸತ್ಯಯುಗದಲ್ಲಿ ಬರುವುದಿಲ್ಲ.
ಆದ್ದರಿಂದ ಅವರು ಇಲ್ಲಿ ಬಂದು ಓದುವುದಿಲ್ಲ. ನೀವು ದೇವಿ ದೇವತಾ ಧರ್ಮದವರು, ನಿಮಗೆ ಈ ಇಡೀ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸಲಾಗುತ್ತದೆ. ನಂತರ ತಂದೆಯೇ ಹೇಳುತ್ತಾರೆ, ಎಲ್ಲರೂ ಪವಿತ್ರರಾಗಬೇಕಿದೆ. ನೀವು ಪವಿತ್ರ ದೇಶದಲ್ಲಿರುವವರಾಗಿದ್ದೀರಿ. ಯಾವುದಕ್ಕೆ ಮುಕ್ತಿಧಾಮ, ಶಾಂತಿಧಾಮ, ನಿರ್ವಾಣಧಾಮ ಎಂದು ಹೇಳಲಾಗುತ್ತದೆಯೋ ಅಲ್ಲಿ ಇದ್ದವರು ಶಬ್ದದಿಂದ ದೂರ ಇದ್ದಂಥವರು. ಕೇವಲ ಆತ್ಮಗಳು ಮಾತ್ರ ಇರುತ್ತವೆ. ಶರೀರವಿದ್ದರೆ ಅವಶ್ಯವಾಗಿ ಶಬ್ದ ಖಂಡಿತ ಆಗುತ್ತದೆ. ನಿಮ್ಮನ್ನು ಈಗ ಶಬ್ದದಿಂದ ದೂರ ಕರೆದುಕೊಂಡು ಹೋಗುತ್ತಾರೆ. ನಾನು ನಿಮ್ಮನ್ನು ನಿರ್ವಾಣಧಾಮ, ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಬೇರೆ ಯಾರೂ ಈ ರೀತಿ ಯಾವಾಗಲೂ ಹೇಳಲು ಸಾಧ್ಯವಿಲ್ಲ. ನಾವಂತೂ ಬ್ರಹ್ಮನಲ್ಲಿ ಲೀನವಾಗುತ್ತೇವೆ ಎಂದು ಅವರು ಹೇಳುತ್ತಾರೆ. ನಾವೀಗ ತಮೋಪ್ರಧಾನ ಪ್ರಪಂಚದಲ್ಲಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಇದರಲ್ಲಿ ನಿಮಗೆ ಯಾವ ಆಸಕ್ತಿಯೂ ಇರುವುದಿಲ್ಲ. ಹೊಸ ಸೃಷ್ಟಿಯ ಸ್ಥಾಪನೆ ಮತ್ತು ಹಳೆ ಸೃಷ್ಟಿಯ ವಿನಾಶ ಮಾಡಲು ಭಗವಂತ ಅವಶ್ಯವಾಗಿ ಇಲ್ಲಿಗೆ ಬರಬೇಕಾಗುತ್ತದೆ ಎಂದು ನಿಮಗೆ ಗೊತ್ತಿದೆಯಾ? ಶಿವ ಜಯಂತಿಯನ್ನು ಇಲ್ಲಿ ಆಚರಿಸುತ್ತಾರೆ. ಹಾಗಾದರೆ ಅವರು ಬಂದು ಏನು ಮಾಡುತ್ತಾರೆ ಎಂದು ಯಾರಾದರೂ ತಿಳಿಸಿರಿ. ಜಯಂತಿಯನ್ನು ಆಚರಿಸುತ್ತಾರಲ್ಲವೇ? ಅವಶ್ಯವಾಗಿ ಅವರು ರಥದ ಮೇಲೆ ವಿರಾಜಮಾನರಾಗಿ ಬರುತ್ತಾರೆ. ಅವರು ಕುದುರೆಗಾಡಿಯ ರಥವನ್ನು ತೋರಿಸಿದ್ದಾರೆ. ತಂದೆಯೇ ತಿಳಿಸುತ್ತಾರೆ, ನಾನು ಯಾವ ರಥದ ಮೇಲೆ ಸವಾರಿ ಮಾಡುತ್ತೇನೆ ನಾನು ನೀವು ಮಕ್ಕಳಿಗೆ ತಿಳಿಸುತ್ತೇನೆ. ನಂತರ ಈ ಜ್ಞಾನವು ಪ್ರಾಯಲೋಪವಾಗುತ್ತದೆ. ಇವರ 84 ಜನ್ಮಗಳ ಅಂತ್ಯದಲ್ಲಿ ಬಾಬಾ ಇವರ ತನುವಿನಲ್ಲಿ ಬರಬೇಕಾಗುತ್ತದೆ. ಈ ಜ್ಞಾನವನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಬಾಕಿ ಎಲ್ಲ ಶಾಸ್ತ್ರಗಳು ಇರುವುದು ಭಕ್ತಿ ಮಾರ್ಗಕ್ಕಾಗಿ. ಜ್ಞಾನ ಹಗಲು, ಭಕ್ತಿ ರಾತ್ರಿಯಾಗಿದೆ. ಕೆಳಗೆ ಇಳಿಯುತ್ತಲೇ ಇರುತ್ತಾರೆ. ಭಕ್ತಿಯ ಪ್ರದರ್ಶನ ಬಹಳಷ್ಟಿದೆ. ಕುಂಭಮೇಳ ಎಷ್ಟೊಂದು ನಡೆಯುತ್ತದೆ. ನೀವೀಗ ಪವಿತ್ರರಾಗಿ ಹೊಸ ಪ್ರಪಂಚಕ್ಕೆ ಹೋಗಬೇಕು ಎಂದು ಯಾರೂ ಹೇಳುವುದಿಲ್ಲ. ಇದನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಬಾಬನೇ ತಿಳಿಸುತ್ತಾರೆ, ಈಗ ಸಂಗಮ ಯುಗವಿದೆ. ಮನುಷ್ಯರಿಂದ ದೇವತೆಯಾಗುವ ಯಾವ ಶಿಕ್ಷಣ ಕಲ್ಪದ ಮೊದಲು ನಿಮಗೆ ಸಿಕ್ಕಿತ್ತು, ಅದೇ ಶಿಕ್ಷಣ ನಿಮಗೀಗ ಸಿಗುತ್ತಿದೆ. ಮನುಷ್ಯರಿಂದ ದೇವತೆ ಎಂಬ ಗಾಯನವೂ ಇದೆ. ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವವನು ಕರ್ತನನ್ನು ಬಿಟ್ಟರೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಂಬ ಗಾಯನವೂ ಇದೆ. ಅವಶ್ಯವಾಗಿ ದೇವತೆಗಳನ್ನಾಗಿ ತಂದೆಯೇ ಮಾಡುತ್ತಾರಲ್ಲವೇ? ನಾವು ಅಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ. ಈಗ ಬಾಬಾ ಬಂದು ಮತ್ತೆ ಪ್ರವೃತ್ತಿ ಮಾರ್ಗದವರನ್ನಾಗಿ ಮಾಡುತ್ತಾರೆ. ನೀವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ. ಆ ತಂದೆ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ತಂದೆಯ ಶ್ರೀಮತವಿದೆ, ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಮತ ಇದೆ. ನಮ್ಮನ್ನು ಶ್ರೇಷ್ಠರನ್ನಾಗಿ ಇವರೇ ಮಾಡುತ್ತಾರೆ. ಶ್ರೀಮತದ ಅರ್ಥ ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಒಬ್ಬ ಶಿವಬಾಬಾ ಮಾತ್ರ ಶ್ರೇಷ್ಠರನ್ನಾಗಿ ಮಾಡುವವರಾಗಿದ್ದಾರೆ. ಆದ್ದರಿಂದ ಶ್ರೀ ಶ್ರೀ ಎಂಬ ಬಿರುದು ಅವರಿಗೆ ಮಾತ್ರ ಇದೆ. ಆದರೆ ಅವರು ಸನ್ಯಾಸಿಗಳು ತಮಗೆ ತಾವೇ ಶ್ರೀ ಶ್ರೀ ಎಂದು ಕರೆದುಕೊಳ್ಳುತ್ತಾರೆ. ಮಾಲೆಯನ್ನು ಜಪಿಸಲಾಗುತ್ತದೆ. ಮಾಲೆ ಇರುವುದೇ 108ರದ್ದು. ಅವರು 16,108ರ ಮಾಲೆಯನ್ನು ಮಾಡಿದ್ದಾರೆ. ಅದರಲ್ಲಿಯೂ 8 ಮಂದಿ ಬಂದೇ ಬರುತ್ತಾರೆ. 4 ಜೋಡಿ ಮತ್ತು ಒಬ್ಬರು ತಂದೆ. 8 ರತ್ನಗಳು ಮತ್ತು 9ನೆಯವರು ನಾನಾಗಿದ್ದೇನೆ. ಅವರನ್ನು ನವರತ್ನಗಳು ಎಂದು ಕರೆಯುತ್ತಾರೆ. ಇವರನ್ನು ಅಂತಹ ರತ್ನಗಳನ್ನಾಗಿ ಮಾಡುವ ತಂದೆಯೇ ಮಧ್ಯದಲ್ಲಿದ್ದಾರೆ. ನೀವು ತಂದೆಯ ಮೂಲಕ ಎಷ್ಟೊಂದು ಪಾರಸ ಬುದ್ಧಿಯವರಾಗುತ್ತೀರಿ. ರಂಗೂನ್ನಲ್ಲಿಯೂ ಒಂದು ಕೊಳವಿದೆ. ಅದರಲ್ಲಿ ಸ್ನಾನ ಮಾಡುವುದರಿಂದ ಪರಿಗಳಾಗುತ್ತಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಜ್ಞಾನ ಸ್ನಾನವಾಗಿದೆ. ಇದರಿಂದ ನೀವು ದೇವತೆಗಳಾಗುತ್ತೀರಿ. ಬಾಕಿ ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ.
ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪರಿಯಾಗುವುದು ಸಾಧ್ಯವಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಏನೇನೋ ಮಾತುಗಳನ್ನು ಭಕ್ತಿ ಮಾರ್ಗದಲ್ಲಿ ಮಾಡಿಬಿಟ್ಟಿದ್ದಾರೆ. ಕೈಲಾಸ ಪರ್ವತದ ಮೇಲೆ ಅಮರನಾಥನು ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದನು. ನಂತರ ಅವರು ಅಮರಪುರಿಗೆ ಹೋದರು. ಏನೇನೋ ಬರೆದಿಟ್ಟಿದ್ದಾರೆ, ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮ್ಮದೇ ಯಾದಗಾರ್ ದಿಲ್ವಾಡ ಮಂದಿರ ಗುರು ಶಿಖರವಾಗಿದೆ ಎಂದು ನಿಮಗೀಗ ಅರ್ಥವಾಗುತ್ತಿದೆ. ತಂದೆ ಬಹಳ ಮೇಲೆ ಇರುತ್ತಾರಲ್ಲವೇ? ತಂದೆ ಮತ್ತು ನಾವಾತ್ಮಗಳು ಎಲ್ಲಿ ವಾಸ ಮಾಡುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಅದು ಮೂಲವತನವಾಗಿದೆ. ಸೂಕ್ಷ್ಮವತನವಂತೂ ಕೇವಲ ಸಾಕ್ಷಾತ್ಕಾರದ ಮಾತ್ರವಾಗಿದೆ. ಅದೇನೋ ಪ್ರಪಂಚವಲ್ಲ. ಪ್ರಪಂಚದ ಇತಿಹಾಸ ಪುನರಾವರ್ತನೆಯಾಗುತ್ತದೆ ಎಂದು ಸೂಕ್ಷ್ಮವತನದ ವಿಷಯದಲ್ಲಿ ಹೇಳುವುದಿಲ್ಲ, ಮೂಲವತನಕ್ಕೂ ಹೇಳುವುದಿಲ್ಲ. ವಿಶ್ವ ಒಂದೇ ಇದೆಯಲ್ಲವೇ? ಮತ್ತೆ ಬೇರೇನೂ ಇಲ್ಲ. ಈ ಪ್ರಪಂಚದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ವಿಶ್ವದಲ್ಲಿ ಶಾಂತಿ ಸಿಗಲಿ ಎಂದು ಮನುಷ್ಯರು ಹೇಳುತ್ತಾರೆ. ಆತ್ಮದ ಸ್ವಧರ್ಮವೇ ಶಾಂತಿಯಾಗಿದೆ ಎಂದು ಅವರಿಗೆ ಗೊತ್ತಿಲ್ಲ. ಕಾಡಿನಲ್ಲಿ ಏನಾದರೂ ಶಾಂತಿ ಸಿಗಲು ಸಾಧ್ಯವೇ? ನೀವು ಮಕ್ಕಳಿಗೆ ಸುಖ, ಶಾಂತಿ ಎಲ್ಲವೂ ಸಿಗುತ್ತದೆ. ಮೊದಲು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮಕ್ಕೆ ಬರುತ್ತೇವೆ. ನಾವು ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಕೊನೆಯಲ್ಲಿ ಜಗತ್ತಿಗೆ ಪಾತ್ರ ಮಾಡಲು ಬಂದರೆ ಬಾಕಿ ಉಳಿದಷ್ಟು ಸಮಯ ಮುಕ್ತಿಯಲ್ಲಿ ಇರುತ್ತಾರೆ. ಇದು ಒಳ್ಳೆಯದೇ? ಬಹಳ ಸಮಯ ಮುಕ್ತಿಯಲ್ಲಿ ಇರುತ್ತಾರೆ. ಇಲ್ಲಿ 1-2 ಜನ್ಮ ಪದವಿ ಪಡೆಯುತ್ತಾರೆ. ಅದೇನಾಯಿತು? ಹೇಗೆ ಸೊಳ್ಳೆಗಳು ಬರುತ್ತವೆ, ಸಾಯುತ್ತವೆ. ರಾತ್ರಿ ಎಷ್ಟೊಂದು ಸೊಳ್ಳೆಗಳು ಬರುತ್ತವೆ, ಹಾರಾಡುತ್ತವೆ. ಮತ್ತು ಬೆಳಗ್ಗೆ ನೋಡಿದರೆ ಅವೆಲ್ಲವೂ ಸತ್ತು ಬಿದ್ದಿರುತ್ತವೆ. ಪ್ರಾಣಿ ಪಕ್ಷಿಗಳದ್ದು ಅಂತಹ ಜನ್ಮವಿರುತ್ತದೆ. ಮನುಷ್ಯನದ್ದು ಅಂತಹ ಜನ್ಮವಾದರೆ, ಅಂದರೆ ಪ್ರಾಣಿ ಪಕ್ಷಿಗಳ ರೀತಿಯೇ ಮನುಷ್ಯನ ಜನ್ಮವಾದರೆ ವ್ಯತ್ಯಾಸವೇನುಳಿಯಿತು? ಮನುಷ್ಯರದ್ದು ಆಗಾಗಬಾರದಲ್ಲವೇ? ದೇವತೆಯಾಗಲು ಸಾಧ್ಯವಿಲ್ಲ. ಇಲ್ಲಿ 1 ಜನ್ಮದಲ್ಲಿ ಏನು ಸುಖವಿದೆ? ಸ್ವಲ್ಪ ವೈಭವವಿರಬಹುದು ಅಷ್ಟೇ. ಸೊಳ್ಳೆಯಂತೆ 1 ಜನ್ಮ ತೆಗೆದುಕೊಳ್ಳುವುದು ಇದು ಯಾವ ಕೆಲಸಕ್ಕೂ ಬರುವುದಿಲ್ಲ. ಅಂದರೆ ಅವರದು ಪಾತ್ರವೇ ಇಲ್ಲ. ನಿಮ್ಮ ಪಾತ್ರ ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ನಿಮ್ಮಷ್ಟು ಸುಖವನ್ನು ಬೇರೆ ಯಾರೂ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಪುರುಷಾರ್ಥ ಮಾಡಬೇಕು. ಮಾಡುತ್ತಲೂ ಇರುತ್ತೀರಿ. ಕಲ್ಪದ ಮೊದಲು ನೀವು ಪುರುಷಾರ್ಥ ಮಾಡಿದ್ದೀರಿ. ನಿಮ್ಮ ಪುರುಷಾರ್ಥದ ಅನುಸಾರ ಪ್ರಾರಬ್ಧವನ್ನು ಪಡೆದಿದ್ದೀರಿ. ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಪಡೆಯಲು ಸಾಧ್ಯವಿಲ್ಲ. ಪುರುಷಾರ್ಥ ಅವಶ್ಯವಾಗಿ ಮಾಡಲೇಬೇಕು. ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಎಂದು ತಂದೆ ಹೇಳುತ್ತಾರೆ. ಡ್ರಾಮಾದ ಪ್ಲಾನ್ ಅನುಸಾರ ನಿಮ್ಮ ಪುರುಷಾರ್ಥವು ಈಗ ನಡೆಯುತ್ತಿದೆ. ಇದರಿಂದ ಡ್ರಾಮಾ ಅನುಸಾರ ತನ್ನಷ್ಟಕ್ಕೆ ತಾನೇ ಪುರುಷಾರ್ಥ ನಡೆಯುತ್ತದೆ ಎಂದು ತಿಳಿದುಕೊಳ್ಳಬಾರದು. ಹಾಗೆ ನಡೆಯಲು ಸಾಧ್ಯವಿಲ್ಲ. ನೀವು ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ಪುರುಷಾರ್ಥವಿಲ್ಲದೆ ಏನೂ ಆಗುವುದಿಲ್ಲ. ಕೆಮ್ಮು ತನ್ನಷ್ಟಕ್ಕೆ ತಾನೇ ಹೇಗೆ ಕಡಿಮೆಯಾಗುತ್ತದೆ? ಕೆಮ್ಮು ಕಡಿಮೆ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ಅಂದರೆ ಔಷಧಿ, ಮಾತ್ರೆ ಇತ್ಯಾದಿಗಳನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕಲ್ಲವೇ? ಕೆಲವರು ಹೀಗೂ ಡ್ರಾಮಾದ ಮೇಲೆ ಹೇಳಿ ಕುಳಿತು ಬಿಡುತ್ತಾರೆ. ಡ್ರಾಮಾದಲ್ಲೇನಿದೆಯೋ ಅದು ಆಗುತ್ತದೆ ಎಂದು. ಈ ರೀತಿ ಉಲ್ಟಾ ಜ್ಞಾನವನ್ನು ಬುದ್ಧಿಯಲ್ಲಿ ಕೂರಿಸಿಕೊಳ್ಳಬಾರದು. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿಗಳು ಮತ್ತು ನಮಸ್ತೆ. ವರದಾನ: ಶುಭಚಿಂತಕರಾಗಿರಿ. ಹೇಗೆ ಫೈರ್ ಬ್ರಿಗೇಡಿಯರ್ ಬೆಂಕಿ ಹಾರಿಸುವವರಿಗೆ ಉತ್ಸಾಹ ಬರುತ್ತದೆ. ಬೆಂಕಿ ಬಿದ್ದಿದೆ ಎಂದರೆ ಅವರು ಎಲ್ಲೂ ನಿಲ್ಲಲು ಸಾಧ್ಯವಿಲ್ಲ. ಹಾಗೆಯೇ ಅಂತಹ ಅಲೆ ನಿಮಗೆ ಬರಬೇಕು. ಅಸುರಿ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡುವ ಪ್ಲಾನ್ ಕೂಡ ಇರಲಿ ಮತ್ತು ದಯೆ ಕೂಡ ಇರಲಿ. ಒಂದು ವೇಳೆ ನೀವು ಡ್ರಾಮಾ ಎಂದು ಬಿಟ್ಟರೆ ಆಗ ಎಲ್ಲರ ಕಲ್ಯಾಣ ಹೇಗಾಗುತ್ತದೆ? ಆದ್ದರಿಂದ ಏನೇ ಕೇಳಿಸಿಕೊಂಡರೂ ಶುಭಚಿಂತನೆ ಮಾಡಬೇಕು. ಒಳ್ಳೆಯದು.
ಓಂ ನಮಃ ಶಿವಾಯ.